ಏನು ಹೇಳಲಿ ನಾವು. ನಾನು ವರ್ಲ್ಡ್ ಕಪ್ ಗೆದ್ದುಬಿಟ್ಟಿದ್ದೀವಿ. ಸಾಕಷ್ಟು ವರ್ಷ ಆದಮೇಲೆ ವರ್ಲ್ಡ್ ಕಪ್ ಗೆದ್ದಿದ್ದೀವಿ ನಾವು. ಆಲ್ಮೋಸ್ಟ್ 2007 ನಾವು T20 ವರ್ಲ್ಡ್ ಕಪ್ ಗೆದ್ದಿದ್ದು ಅಂಡರ್ ಧೋನಿ ಕ್ಯಾಪ್ಟನ್ಸಿ. ಇವಾಗ ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿಯಲ್ಲಿ ವರ್ಲ್ಡ್ ಕಪ್ ವಿನ್ ಆಗಿದ್ದೀವಿ. T20 ವರ್ಲ್ಡ್ ಕಪ್ ನಮ್ಮದು. ಬಿಲೀವ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ಸೊ ನಮಸ್ಕಾರ, ಸೋಲ್ ಮೇಲೂ ಹೇಗಿದ್ದೀರಾ? ವಾಟ್ಸಪ್ ಫುಲ್ ಗಮ್ಮತ್ತಲ್ಲೇ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗಿಂದ ಸುಮಾರು ದಿನ ಗಮ್ಮತ್ತಲ್ಲೇ ಇರ್ತೀರ. ಗಮ್ಮತ್ತು ಮಾಡ್ತಾಯಿರಿ, ಗಮ್ಮತ್ತು ಮಾತ್ರ ನಿಲ್ಲಿಸ್ಬೇಡಿ. ಯಾಕಂದರೆ ನಾವು T20 ವರ್ಲ್ಡ್ ಕಪ್ ಗೆದ್ದಿದ್ದೀವಿ. ಅದ್ರ ಇಡೀ ಮ್ಯಾಚ್ ಬಗ್ಗೆ ಮಾತಾಡ್ತೀನಿ. ನಾನು ಸಹ ನಾರ್ಮಲಾಗಿ ಮ್ಯಾಚ್ ರಿವ್ಯೂ ಕೊಡೋಲ್ಲ. ಇದು ಏನಕ್ಕೆ ಮಾಡ್ತೀನಿ ಅಂದರೆ, ಈ ಮೂಮೆಂಟ್ ನನಗೆ ತುಂಬ ಸ್ಪೆಷಲು. ಈ ಮೂಮೆಂಟ್ನ ಮಿಸ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡೆ. ಅದಕ್ಕೆ ಮ್ಯಾಚಿಂದು ರಿವ್ಯೂ ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಅಂದರೂ ನನ್ನ ಪರ್ಸ್ಪೆಕ್ಟಿವ್ ಹಂಚ್ಕೊಳ್ತಿದ್ದೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನನಗೆ ಮತ್ತು ಈ ಮೂಮೆಂಟ್ ಸಿಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಯಾಕಂದರೆ ಈ ಮೂಮೆಂಟ್ನ ನನಗೆ, ನಿಮಗೂ ಗೊತ್ತು, ಸ್ಟಕ್ಕಾಗಿ ಹೋಗಿರ್ತೀರ ನೀವು ಒಂದು ಸೆಕೆಂಡಿಗೆ. ಅಂದರೆ ಏನಪ್ಪ ಏನು ಆಗೋಯ್ತಿದ್ದು, ಇದಕ್ಕೆ ರೆಡಿ ಇದ್ವಾ ಇಲ್ವಾ ಅನ್ನೋದು ಇತ್ತು. ಯಾಕಂದರೆ ನಾವು 2023 2023 7 ಮಂತ್ಸ್ ಬ್ಯಾಕೆ ಫೈನಲ್ಸ್ಗೆ ಹೋಗಿ ಆಸ್ಟ್ರೇಲಿಯಾ ಮೇಲೆ ಫೈನಲ್ಸ್ ಸೋತ್ಕೊಂಡು ಅದೊಂಥರ ಬೇರೆ ಥರ ಫೀಲಿಂಗ್. ಆ ಫೀಲಿಂಗಿಂದ ಮೋಸ್ಟ್ಲಿ ಯಾರೂ ಆಚೆ ಬಂದಿರೋಕ್ಕಿಲ್ಲ. ಯಾಕಂದರೆ ಅದು ಆ ಫಾರ್ಮ್ ಇತ್ತಲ್ಲ ಇಂಡಿಯನ್ ಕ್ರಿಕೆಟ್ ಟೀಮ್ದು, ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ಸ್ದು ಆ ಫಾರ್ಮು ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಆ ವರ್ಲ್ಡ್ ಕಪ್ಪಲ್ಲಿ ಎಲ್ಲರೂ ಅದ್ಭುತವಾಗಿ ಆಡಿದರು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಮೊಹಮ್ಮದ್ ಶಮಿ, ಬುಮ್ರಾ ಎಲ್ಲರೂ. ಅದರಿಂದ ಆಚೆ ಬರೋಕ್ಕಾಗಿಲ್ಲ. ಯಾಕಂದರೆ ಆಸ್ಟ್ರೇಲಿಯಾ ಮೇಲೆ ನಾವು ಸೋತೋಗಿದ್ವಿ. ಸೇಮ್ ಒಂಥರ ಡೇಜಾವು ಅಂತಾರೆ, ಆ ಥರ ಎಲ್ಲರಿಗೂ ಆಗ್ತಿರುತ್ತೆ. ನೆನ್ನೆಯಿಂದ ಎಲ್ಲರಿಗೂ ಆ ಫೀಲಿಂಗ್ ಇರುತ್ತೆ ಅನಿಸುತ್ತೆ, ಡೇಜಾವು ಥರ. ಮತ್ತು 2024 ಒಂದು ಮ್ಯಾಚ್ ಸೋತಿಲ್ಲ. ಎಲ್ಲರದ್ದು ಫಾರ್ಮ್ ಚೆನ್ನಾಗಿದೆ, ಫೈನಲ್ಸ್ ತಲುಪಿದ್ದೀವಿ. ಮತ್ತು ಏನು ಮಾಡ್ತಾರಪ್ಪ ಫೈನಲ್ಸಲ್ಲಿ ಅಂತ. ಆದರೆ ಫೈನಲ್ಸ್ ಗೆದ್ದಿದ್ದಾರೆ. ಅದು ಮ್ಯಾಚ್ ಹೇಗೋಯಿತು ಅಂದರೆ, ರೋಹಿತ್ ಶರ್ಮಾ ಅವ್ರು ಟಾಸ್ ಗೆದ್ದುಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಸೊ ನಮಗೆ ಇವಾಗ ಅನಿಸ್ತಾ ಇತ್ತು, ರೋಹಿತ್ ಶರ್ಮಾನು ಹೇಳಿದರು, ರಾಹುಲ್ ದ್ರಾವಿಡ್ ಹೇಳಿದರು, ವಿರಾಟ್ ಕೊಹ್ಲಿ ಅವ್ರ ದೊಡ್ಡ ಇನ್ನಿಂಗ್ಸ್ ಬರುತ್ತೆ ಅಂತ ಅಂದ್ಕೊಂಡು ಕಾತುರದಿಂದ ಕಾಯ್ತಾ ಇದ್ವಿ. ಅದ್ರ ಬಗ್ಗೆ ಮಾತಾಡ್ತೀನಿ. ರೋಹಿತ್ ಶರ್ಮಾ ಮತ್ತು ರಾಹುಲ್ ದ್ರಾವಿಡ್ ಹೇಳಿದ್ದಾರೆ, ಫೈನಲ್ಸ್ ಕಾಯಿರಿ, ಹೀ ಸೇವಿಂಗ್ ಇಟ್ ಫಾರ್ ದ ಫೈನಲ್ಸ್ ಅಂತ. ಅದೇ ಥರ ಆಯಿತು. ಸೊ ಫಸ್ಟ್ 1.5 ಓವರ್ಸ್ 1.4 ಓವರ್ಸ್ ತನಕ ನಮ್ಗನ್ನಿಸ್ತು, ಎಂಥ ಬ್ಯಾಟಿಂಗ್ ಸ್ಟಾರ್ಟಪ್ಪ. ರೋಹಿತ್ ಶರ್ಮಾ, ಕೊಹ್ಲಿ ಅವರು ಹೊಡೆಯುತ್ತಾ ಇದ್ದಾರೆ. ಕೊಹ್ಲಿ ಅವ್ರದ್ದು ಬೇರೆ ಇಂಟೆಂಟಲ್ಲಿ ಆಚೆ ಬಂದಿದ್ದಾರೆ. ಇವತ್ತೊಂದು 200 ಪಾರು ಆರಾಮಾಗಿ ಗೆದ್ವಿ ಅನ್ನೋ ಟೈಮಲ್ಲಿ ರೋಹಿತ್ ಶರ್ಮಾ 2ನೇ ಓವರಲ್ಲೇ ವಿಕೆಟ್ ಕಳ್ಕೊತಾರೆ. ವಿಕೆಟ್ ಕಳ್ಕೊಂಡ್ಮೇಲೆ ನಮಗೆ ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಸೈಲೆನ್ಸ್ ಆಯಿತು ಕ್ರೌಡು. ಯಾಕಂದರೆ ರೋಹಿತ್ ಶರ್ಮಾನೇ ಈ ವರ್ಲ್ಡ್ ಕಪ್ಪಲ್ಲಿ ತನ್ನ ಫಾರ್ಮ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿದ್ದು. ವಿರಾಟ್ ಕೊಹ್ಲಿ ಅವ್ರು ಅಷ್ಟು ಚೆನ್ನಾಗಿ ಆಡಿಲ್ಲ ಈ ಲೀಗ್ ಸ್ಟೇಜಸ್ಸಲ್ಲಿ ಅಥವಾ ಈ ಸೆಮಿಫೈನಲ್ಸ್ ತನಕ. ಸೊ ರೋಹಿತ್ ಶರ್ಮಾ ಮೇಲೆ ತುಂಬ ಹೋಪ್ಸ್ ಇದ್ದಿದ್ದ ಕಾರಣ ರೋಹಿತ್ ಶರ್ಮಾ ವಿಕೆಟ್ ಬಿದ್ದ ತಕ್ಷಣ ನಮಗೂ ಒಂದು ಸ್ವಲ್ಪ ಹೋಪ್ಸ್ ಕಳ್ಕೊಂಡಂಗೆ ಆಯಿತು. ರಿಷಬ್ ಪಂತ್ ಬಂದರು. ಬಟ್ ರಿಷಬ್ ಪಂತ್ ಆಟನೇ ಆ ಥರ, ಹೊಡೆದಾಕ್ಬಿಡ್ತಾರೆ, ಇಲ್ಲಾಂದರೆ ಬೇಗನೆ ಹೋಗ್ತಾರೆ. ಅವರು ಒನ್ ಡೌನಲ್ಲಿ ಸ್ವಲ್ಪ ರೋಲ್ನ ಇನ್ನೂ ಚೆನ್ನಾಗಿ ಡಿಫೆಂಡ್ ಮಾಡ್ಕೋಬೇಕು ನನ್ನ ಪ್ರಕಾರ. ರಿಷಬ್ ಪಂತ್ ಅವರು ಈಸಿಯಾಗಿ ಡಿಕಾಗೋ ಕ್ಯಾಚ್ ಕೊಟ್ಬಿಟ್ಟು ಹೋಗ್ತಾರೆ. 2 ವಿಕೆಟ್ ಹೋಗಿರುತ್ತೆ. ಮತ್ತು ಸೂರ್ಯಕುಮಾರ್ ಯಾದವ್ ವರ್ಲ್ಡ್ ಕ್ಲಾಸ್ T20 ಪ್ಲೇಯರ್. ಅವರು ತನ್ನ ಫೇವ್ರೆಟ್ ಶಾಟ್ ಇದನ್ನು ಆಡ್ಬಿಟ್ಟು ಅದನ್ನು ಕ್ಯಾಚ್ ಕೊಟ್ಟಿದ್ದಾರೆ. ಅದು ಅವ್ರಿಗೂ ಹರ್ಟ್ ಆಗಿರ್ಬೋದು. ಯಾಕಂದರೆ ಈ ಶಾಟ್ನ ಅವ್ರು ಅದ್ಭುತವಾಗಿ ಆಡ್ತಾರೆ. ಅವ್ರು ಔಟ್ ಆದರೂ ಪವರ್ ಪ್ಲೇಲೇ 3 ವಿಕೆಟು. ವಿರಾಟ್ ಕೊಹ್ಲಿ ಸ್ಲೋ ಡೌನ್. ಯಾಕಂದರೆ ವಿರಾಟ್ ಕೊಹ್ಲಿ ಇವಾಗ ಆ ಕಡೆಯಿಂದ ತನ್ನ ವಿಕೆಟ್ ಕಳ್ಕೊಳ್ದಿರಂಗೆ ನೋಡ್ಕೊಬೇಕು. ಅದನ್ನು ಅದ್ಭುತವಾಗಿ ಮಾಡ್ತಿದ್ರು. ಸ್ಟ್ರೈಕ್ ರೊಟೇಟ್ ಮಾಡಿಬಿಟ್ಟು ಆ್ಯಸ್ ಯೂಶ್ವಲ್ ಹೆಂಗೆ ಮಾಡ್ತಾರೆ ಕಿಂಗ್ ಕೊಹ್ಲಿ ಆ ಥರ. ಅಕ್ಷರ್ ಪಟೇಲ್ ಟಾಪ್ ಆಫ್ ದ ಆರ್ಡರ್ ಕಳಿಸಿದ್ರು. ಹಾರ್ದಿಕ್ ಪಾಂಡ್ಯ ಬರ್ಬೋದಿತ್ತಾ ಅನ್ನೋದು ಇತ್ತು ನಮಗೂ. ಆದರೆ ಅಕ್ಷರ್ ಪಟೇಲ್ ತುಂಬ ಚೆನ್ನಾಗಿ ಆಡಿ 31 balls 47 ಅಮೇಝಿಂಗ್ ಆಡಿದ್ದಾರೆ. ಯಾಕಂದರೆ ಅವ್ರು ಎಕ್ಸ್ಪ್ಲೋಸಿವ್ ಆಗಿ ಆಡ್ತಾಯಿದ್ರು. ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೊಟೇಟ್ ಮಾಡ್ತಿದ್ರು. ಆದರೆ ಅಕ್ಷರ್ ಪಟೇಲ್ದು ರನ್ಔಟು ನಾಟ್ ಎಕ್ಸೆಪ್ಟಬಲ್. ಅದು ಒಂಥರ ಕೇರ್ಲೆಸ್ ಅಂತ ಅನ್ಕೋಬೋದು. ಯಾಕಂದರೆ ಅವ್ರು ರೀಚ್ ಆಗ್ಬೋದು, ಎನಿ ಪಾಯಿಂಟ್ ಆಫ್ ದ ಟೈಮ್ ತಿರುಗ್ಬಿಟ್ಟು ರೀಚ್ ಆಗ್ಬೋದಿತ್ತು. ಬಟ್ ಅವ್ರು ನಿಂತ್ಕೊಂಡು ಏನು ಮಾಡಿದ್ರು ಗೊತ್ತಿಲ್ಲ. ನಿಂತ್ಕೊಂಡು ಏನಕ್ಕೆ ಡಿಕಾಕ್ನ ನೋಡಿ ವಾಪಸ್ ಹೊಡೆದ್ರು, ಹೊಡಿಯಲ್ಲ
ಅನ್ನೋದೊಂದು ಕೇರ್ಲೆಸ್ಸಿಂದ ಔಟ್ ಆಗಿ ತನ್ನ ವಿಕೆಟ್ ಕಳ್ಕೊಂಡ್ರು. ಬಿಕಾಸ್ ಅವ್ರು ಇದ್ದಿದ್ರೆ ಈ ಸ್ಕೋರ್ ಬೋರ್ಡ್ 177 ಇನ್ನೂ ಜಾಸ್ತಿ ಆಗ್ಬೋದಿತ್ತೇನೋ, ಯಾಕಂದರೆ ಅವ್ರ ಫಾರ್ಮಿಗೆ ಸೆಟ್ ಆಗಿದ್ರು, ಅವ್ರ ಬ್ಯಾಟ್ ಫ್ಲೋ ಚೆನ್ನಾಗಿತ್ತು, ಬಾಲ್ ಕನೆಕ್ಟ್ ಆಗ್ತಿತ್ತು, ಮಿಡಲ್ ಆಗ್ತಿತ್ತು ಅವ್ರದ್ದು ಒಳ್ಳೆ ಹಾಫ್ ಸೆಂಚುರಿನೂ ಬರ್ತಾಯಿದ್ರು. ಬಟ್ 47ಗೆ ಔಟ್ ಆದರು. ಅವ್ರು ಔಟ್ ಆದಮೇಲೆ ಶಿವಮ್ ದುಬೆನ ಕಳಿಸಿದ್ರು. ಐ ಥಿಂಕ್ ಶಿವಮ್ ದುಬೆಗೆ ಇಂಟೆಂಟ್ ಹೇಳ್ಬಿಟ್ಟು ಕಳಿಸಿದ್ರು, ಅಂದರೆ ನೀವು ಹೊಡಿಬೇಕಪ್ಪ, ನಿನ್ನ ರೋಲೇ ಅದು ಅಂದ್ಬಿಟ್ಟು. ಬಟ್ ಇವತ್ತು ಅದ್ಭುತವಾಗಿ ಆಡಿದ್ದಾರೆ ಶಿವಮ್ ದುಬೆ, ಯಾಕಂದರೆ ಇಷ್ಟು ಅವ್ರದ್ದು ಸ್ವಲ್ಪ ಫಾರ್ಮ್ ಚೆನ್ನಾಗಿರಲಿಲ್ಲ. IPL ತುಂಬ ಚೆನ್ನಾಗಿ ಆಡೋರು, ಇವರೆಲ್ಲ IPLಗೆ ಸೀಮಿತ, ಇಲ್ಲಿಗೆ ಆಡೋಲ್ಲ, ಪ್ರೆಷರ್ ತೊಗೊಳಕ್ಕೆ ಆಗಲ್ಲ ಅನ್ನೋ ಟೈಮಲ್ಲಿ ಶಿವಮ್ ದುಬೆ ಅವರು 16 ಬಾಲ್ 27 ಹೊಡೆದು ತುಂಬ ಚೆನ್ನಾಗಿ ಮಾಡಿದ್ದಾರೆ. 180 ಸ್ಟ್ರೈಕ್ ರೇಟ, 160 180 ಸ್ಟ್ರೈಕ್ ರೇಟ್, ತುಂಬ ಚೆನ್ನಾಗಿ ಆಡಿದ್ದಾರೆ. ಫೈನಲ್ಸಲ್ಲಿ ಬೇಕಾಗಿರುವಂಥ ಟೈಮಲ್ಲಿ ಅದ್ಭುತ ಆಟ ಆಡಿದ್ದಾರೆ. ವಿರಾಟ್ ಕೊಹ್ಲಿಗೆ ಸಪೋರ್ಟ್ ಕೊಟ್ಟರು. ಅಟ್ ಲಾಸ್ಟ್ ವಿರಾಟ್ ಕೊಹ್ಲಿ ಅವರು ಸಮಯ ಬಂದಾಗ ಎಕ್ಸ್ಪ್ಲೋಸಿವ್ ಆಟ ತೋರಿಸಿದ್ರು. ಕೆಲವೊಂದು ಸಿಕ್ಸಸ್ ತುಂಬ ದೂರನೂ ಹೊಡೆದಿದ್ದಾರೆ. ಅದಾದಮೇಲೆ ಔಟ್ ಆಗಿದ್ದಾರೆ 59 ಬಾಲ್ 76 ಮಾಡಿ. ಆ್ಯಸ್ ಹೇಳಿ ಥರ ಫೈನಲ್ಸಿಗೆ ಕಾಯ್ತಾ ಇದ್ದಾರೆ ಅನಿಸುತ್ತೆ, ಯಾಕಂದರೆ ಅವ್ರ ಲೀಗ್ ಸ್ಟೇಜಸ್ ತನಕ ಅವ್ರ ಸ್ಕೋರ್ ಇದ್ದಿದ್ದು 75. ಫೈನಲ್ಸ್ ಒಂದೇ ಮ್ಯಾಚಲ್ಲಿ 76 ಹೊಡೆದಿದ್ದಾರೆ. ಟೈಮ್ ತೊಗೊಂಡ್ರು, ಯಾಕಂದರೆ ಅದು ಬೇಕಿತ್ತು. ಇನ್ನೊಂದು ವಿಕೆಟ್ ಕಳ್ಕೊಂಡಿದ್ರೆ ಟೀಮ್ ಫುಲ್ ಬ್ಯಾಕ್ ಫುಟಲ್ಲಿ ಹೋಗ್ತಾಯಿತ್ತು. ಅವ್ರ ಕೆಲಸ ಬೀಯಿಂಗ್ 15 ಇಯರ್ಸ್ ಎಕ್ಸ್ಪೀರಿಯನ್ಸ್ಡ್ ದಿಗ್ಗಜ ಪ್ಲೇಯರ್ ಆಗಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರು ಬಂದು ಒಂದು ಸ್ವಲ್ಪ ಹೊಡೆದ್ರು, ಎಲ್ಲ ಆಯಿತು. 177 ಟಾರ್ಗೆಟ್, 177 ಟಾರ್ಗೆಟ್ನ ಚೇಸ್ ಮಾಡ್ಬೋದಾ? ಆರಾಮಾಗಿ ಮಾಡ್ಬೋದು, ಖಂಡಿತವಾಗೂ ಮಾಡ್ಬೋದು. ಆದರೆ ಸೌತ್ ಆಫ್ರಿಕಾ ಅನ್ನೋ ಟೀಮು ನಿಜವಾಗ್ಲೂ ಮಾಡ್ಬೋದು, ಯಾಕಂದರೆ ಅವರು ಅನ್ಬೀಟನ್. ಅವ್ರ ಬ್ಯಾಟಿಂಗು ತುಂಬ ಎಕ್ಸ್ಪ್ಲೋಸಿವ್ ಬ್ಯಾಟ್ಮನ್, ಡಿಕಾಕ್, ಮಾಕ್ರಮ್, ಕ್ಲಾಸನ್, ಮಿಲ್ಲರ್, ಸ್ಟಬ್ಸ್ ಅವರು ಬಂದಿರು. ಇವ ಟೀಮಲ್ಲಿ ಸ್ಟಬ್ಸ್ ಅವರು ಇದ್ದಾರೆ. ಮತ್ತು ಆಲ್ರೌಂಡರ್ ಯಾನ್ಸನ್ ಅವರು ಆಡ್ತಾರೆ ಆ್ಯಕ್ಚುಲಿ ಬ್ಯಾಟಿಂಗು. ಸೊ 177 ಚೇಸೇಬಲ್, 100% ಚೇಸೇಬಲ್. ಬೇಗ ವಿಕೆಟ್ ಕಳ್ಕೊಂಡ್ರು ಅವರು, ಯಾಕಂದರೆ ನಾವು ಬುಮ್ರಾ ಆ್ಯಸ್ ಯೂಶ್ವಲ್ ಮಾಸ್ಟರ್ ಕ್ಲಾಸ್. ಈ ಮ್ಯಾನ್ ಆಫ್ ದ ಟೂರ್ನಮೆಂಟ್, ಈ ವರ್ಲ್ಡ್ ಕಪ್ಪಲ್ಲಿ ಅಮೇಝಿಂಗ್. ಅವ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ನಾನು ಬುಮ್ರಾ ಬಗ್ಗೆ. ಸೊ ಬುಮ್ರಾ ಅವರು ಒಂದು ಬಾಲ್ ಹಾಕಿದ್ರೆ ಇಟ್ಸ್ ಅನ್ಪ್ಲೇಯಬಲ್ ಬಾಲ್ ಅಂತ ಹೇಳ್ತಾರಲ್ಲ, ಆ ಥರ ಯಾವುದೇ ದೊಡ್ಡ ಬ್ಯಾಟ್ಸ್ಮನ್ ಆಗಿದ್ರು ಅಂಥ ಬಾಲ್ ಆಡೋಕ್ಕೆ ಚಾನ್ಸೇ ಇಲ್ಲ. ಫಸ್ಟ್ ವಿಕೆಟ್ ಹೋಯಿತು, ಆ ವಿಕೆಟ್ ಸೆಲೆಬ್ರೇಷನ್ಸ್ ಇತ್ತು, ಬಟ್ ಆ ಬ್ಯಾಟ್ಸ್ಮನ್ನು ಅಷ್ಟೊಂದು ಫಾರ್ಮ್ ಏನು ಚೆನ್ನಾಗಿರಲಿಲ್ಲ ಅವ್ರದ್ದು. ಸೆಕೆಂಡ್ ವಿಕೆಟ್ ವಾಸ್ ಕ್ರೂಷಲ್ ಬಿಕಾಸ್ ಮಾಕ್ರಮ್ ಅದ್ಭುತ ಕ್ಯಾಚ್ ಹಿಡಿದ್ರು, ರಿಷಬ್ ಪಂತ್ ಅವರು, ಅರ್ಶ್ದೀಪು. ಇದು 2 ವಿಕೆಟ್ ಹೋದ್ಮೇಲೆ ನೆಕ್ಸ್ಟ್ ಸ್ಟಬ್ಸ್ ಅವ್ರು ಬಂದು ಸ್ಟಬ ಅಂತ ಹೊಡೆದು ಹಾಕ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಅವರು ಮತ್ತು ಡಿಕಾಕ್ ಅವ್ರು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟಾಗ ಅಕ್ಷರ್ ಪಟೇಲ್ ಅವ್ರ ವಿಕೆಟ್ ತೆಗ್ದಿದ್ದಕ್ಕಿಂತ ಕೊಟ್ಟಿದ್ದು ಅಂತ ಹೇಳ್ತೀನಿ ನಾನು. ಸ್ಟಬ್ಸ್ ಅವ್ರು ನಿಜವಾಗ್ಲೂ ಹೋಗಿ ಅಕ್ಷರ್ ಪಟೇಲ್ ಕೈಗೆ ಅವ್ರು ವಿಕೆಟ್ ಇಟ್ಬಿಟ್ರು. ಲೂಸ್ ಶಾಟ್, ಸ್ವೀಪ್ ಶಾಟ್ ಹೊಡೆಯೋಕ್ಕೆ ಹೋಗಿ ಔಟ್ ಆದರು. ಅದು ಸ್ವೀಪ್ ಶಾಟ್ ಫುಲ್ಲು ಆಚೆ ಬಂದು ಸ್ವೀಪ್ ಮಾಡೋಕ್ಕೆ ಹೋದರು. ಅಕ್ಷರ್ ಪಟೇಲ್ ಅವರು ಫಾಸ್ಟಾಗಿ ಬಾಲ್ನ ಸ್ವಲ್ಪ ಸ್ಲೋ ಇಟ್ಟು ಅದರಿಂದ ಬೀಟಾಗಿ ವಿಕೆಟ್ ಹೋಗಿದೆ ಬಾಲು. ಸೊ ಅವ್ರು ವಿಕೆಟ್ ಕಳ್ಕೊಂಡ್ಮೇಲೆ ವೀವರ್ ಅಟ್ ದ ಡ್ರೈವಿಂಗ್ ಸೀಟ್. ನಾವು ಫ್ಯಾನ್ಸ್ ಆಗಲಿ ಎಲ್ಲೇ ಆಗಲಿ ಎಲ್ಲರೂ, ನೀವು ಅಷ್ಟೇ, ನೀವು ಅಂದ್ಕೊಂಡಿರ್ತೀರ ನಾವು ಇವಾಗ ಗೆದ್ವಿ ಮುಗೀತು, ಸ್ಟೆಪ್ಸ್ ಹೋದ, ಇಲ್ಲಾಗ ಕ್ಲಾಸಿನ ವರ್ಕೌಟ್ ಆಗ್ತಾಯಿಲ್ಲ, ಕ್ಲಾಸಿನ ಫಾರ್ಮ್ ಚೆನ್ನಾಗಿಲ್ಲ, ಮುಗೀತು. ಆದರೂ ನಮಗೆ ಎಲ್ಲೋ ನಾನು ಅಕ್ಕಪಕ್ಕ ನಾವು ಕೂತಿರ್ಬೇಕು ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಇದ್ದೆ ನಾನು, ಕ್ಲಾಸನ್ ಈ ಮ್ಯಾಚಲ್ಲಿ ಹೊಡಿತಾರೆ. ಯಾಕಂದರೆ ಐ ಹ್ಯಾವ್ ನೋನ್ ಕ್ಲಾಸನ್ ದಟ್ ಈಸ್ ದ ಬೆಸ್ಟ್ ಪ್ಲೇಯರ್ ಆಫ್ ಸ್ಪಿನ್ ಇನ್ ದ ವರ್ಲ್ಡ್. ಅವ್ರ ಥರ ಸ್ಪಿನ್ಗೆ ಆಡೋ ಆಟಗಾರ ಇನ್ನೊಬ್ಬ ಇಲ್ಲ. ರಜತ್ ಪಟಿದಾರ್ ಈಸ್ ಆಲ್ಸೋ ಗುಡ್, ಬಟ್ ಕ್ಲಾಸನ್ ಈಸ್ ವರ್ಲ್ಡ್ ಕ್ಲಾಸ್. ಕ್ಲಾಸನ್ ಈಸ್ ಕ್ಲಾಸ್ ಅಂತಾರಲ್ಲ ಸ್ಪಿನ್ನಲ್ಲಿ, ಆ ಥರ. ನಮ್ಮ ಕಡೆ 3 ಸ್ಪಿನ್ನರು, ಯಾಕಂದರೆ ಮೊಹಮ್ಮದ್ ಸಿರಾಜ್ ಇಲ್ಲ ಟೀಮಲ್ಲಿ, 2 ಫಾಸ್ಟ್ ಬೌಲರ್, ಒಬ್ಬರು ಆಲ್ರೌಂಡರು ಹಾರ್ದಿಕ್ ಪಾಂಡ್ಯ. ಎಷ್ಟು ಮಟ್ಟಿಗೆ ಅವ್ರಿಗೆ ಕ್ಯಾಪ್ಟನ್ ಅವ್ರ ಮೇಲೆ ಭರವಸೆ ಇತ್ತು ಆ ಟೈಮಲ್ಲಿ ಗೊತ್ತಿಲ್ಲ. ಬಟ್ ಸ್ಪಿನ್ನರ್ಸ್ನ ಆಡಿಸೋರು ಕ್ಲಾಸನ್ ಡಬ ಅಂತ ಹೊಡೆದಾಕಿದ್ರು ಆ್ಯಸ್ ಯೂಶ್ವಲ್. ಅವ್ರಿಗೆ ಮುಂದೆ ಮೇಲೆ ಹಾಕಿದ್ರೆ ಹೊಡಿತಾರೆ. ಅದು ಹೊಡಿಯೋದು ಎಲ್ಲಿಗೆ, 100 ಮೀಟರ್ ದಾಟ್ಬಿಟ್ಟೆ ಹೊಡಿತಾರೆ. ನಮಗೂ ಹಿಂಗೆ ಬಾಲ್ ಹೋದಾಗಿ ನಮಗೂ ಹಿಂಗೆ ಹೋಗುತ್ತೆ ಅವ್ರ ಜೊತೆಗೆ. ಸೊ ಕ್ಲಾಸನ್ ಅವ್ರು ಇವತ್ತು ಸ್ಪಿನ್ ಅಷ್ಟು ಕ್ಲಿಕ್ ಆಗಿಲ್ಲ, ಯಾಕಂದರೆ ಇಂಗ್ಲೆಂಡ್ ವಿರುದ್ಧ ಎಲ್ಲ ಕೆಲಸ ಮಾಡಿರೋದು ಸ್ಪಿನ್ನೇ. ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಜಡೇಜಾ ಆ್ಯಾವ್ರೇಜ್ 12 ಇವತ್ತು, ಎಕನಾಮಿ ಆ್ಯಾವ್ರೇಜ್ 12. ಅವರು ಸಾಕಷ್ಟು ಅವ್ರು ಮಾಡಿರೋ ಸ್ಪಿನ್ಸ್ ಇವತ್ತು ವರ್ಕೌಟ್ ಆಗಿಲ್ಲ, ಫುಲ್ ಡಿಸ್ಟ್ರಕ್ಟ್ ಮಾಡಾಕ್ಬಿಟ್ಟಿದ್ದಾರೆ ಸ್ಪಿನ್ನ, ನಮ್ಮ ಇಂಡಿಯನ್ ಸ್ಪಿನ್ಸ್ನ. ಕ್ಲಾಸನ್ ಅವರು ಮೇನ್ ಎಕ್ಸ್ಪೆಷಲಿ ಸ್ಪಿನ್ ಆಡ್ತಾ ಇದ್ದಾರೆ. 14th ಓವರ್
14th ಓವರ್ ಬಂದಾಗ ಇಲ್ಲಿ ನಾನು ಹೇಳ್ತೀನಿ, ನಾನು ಮಿಸ್ಟೇಕು ಹೇಳ್ತೀನಿ ನನ್ನ ಪರ್ಸ್ಪೆಕ್ಟಿವಿಂದ. 14th ಓವರ್ ಬಂದಾಗ ನೀವು ಡಿಸ್ಕಸ್ ಮಾಡ್ತೀರ ಇವಾಗ ಯಾರು ಕೊಡಬೇಕು. 6 ಓವರ್ ಇದೆ, ಕ್ಲಾಸನ್ ಸ್ಟ್ರೈಕಲ್ಲಿದ್ದಾರೆ, ಸ್ಪಿನ್ ಮುಗೀತು. ಸ್ಪಿನ್ ಇನ್ ಕೊಟ್ಟರೆ ತುಂಬ ಕಷ್ಟ ಆಗುತ್ತೆ. 6 ಓವರಲ್ಲಿ 3 ಓವರ್ ಹಾರ್ದಿಕ್ತು, 2 ಓವರ್ ಹರ್ಷದೀಪ್ತು, 1 ಓವರ್ 2 ಓವರ್ ಬುಮ್ರಾದು, 1 ಓವರ್ ಹರ್ಷದೀಪ್ತಿತ್ತು. ಸೊ 6 ಓವರ್ಸ್. 14th 20th ಆಗ್ಬೋದು. ಮತ್ತಿನ್ನೊಂದು ಸ್ಪಿನ್ನಿಗೆ ಕೊಟ್ಟರೆ ಅದು ನಾವು ಆ್ಯಕ್ಚುಲಿ ಮಾತಾಡ್ಕೊಂಡಾಗ ಅಕ್ಷರ್ ಪಟೇಲ್ ಬೌಲಿಂಗ್ ಮಾಡೋಕ್ಕೆ ಬಂದರೂ ನನಗೆ ಅರ್ಥ ಆಗಿಲ್ಲ. ಐ ಥಿಂಕ್ ದಟ್ ವಾಸ್ ಅ ಬಿಗ್ ಮಿಸ್ಟೇಕ್ ಬೈ ರೋಹಿತ್ ಶರ್ಮಾ ವಿಚ್ ವುಡ್ ಹ್ಯಾವ್ ಕಾಸ್ಟ್ ಹಸ್ ವರ್ಲ್ಡ್ ಕಪ್. ಕ್ಯಾಪ್ಟನ್ಸಿ ಸಗದಾಗೆ ಮಾಡ್ತಾರೆ, ಬಟ್ ಇದೊಂದು ತಪ್ಪು ಡಿಸಿಷನ್ ಅಂತ ನನ್ನ ಪ್ರಕಾರ ಅನ್ಕೋತೀನಿ. 15th ಓವರ್ ಸ್ಪಿನ್ನರ್ ಕೊಡೋದು. ಕ್ಲಾಸನ್ ಎಲ್ಲರಿಗೂ ಗೊತ್ತು, ವರ್ಲ್ಡ್ ಕ್ಲಾಸ್ ಸ್ಪಿನ್ ಬ್ಯಾಟ್ಸ್ಮನ್, ಆಲ್ಮೋಸ್ಟ್ ಲಾಸ್ಟಿಗೆ ಬಂದಿದ್ದಾರೆ. ಇವಾಗ ಔಟ್ ಆರ್ ಗೆಟ್ ಔಟ್ ರೀತಿಯಲ್ಲಿದ್ದಾರೆ. ನನ್ನ ಪ್ರಕಾರ ಹಾರ್ದಿಕ್ ಬುಮ್ರಾ, ಹರ್ಷದೀಪ್ 6 ಓವರ್ಸ್ ಕಂಪ್ಲೀಟ್. ಯಾಕಂದರೆ ನಮಗೆ 6 ಓವರಲ್ಲಿ 60 ಏನೋ ಬೇಕಿತ್ತು. ಸೊ 10 ಎಕಾನಮಿ 10 per ಓವರ್. ಸೊ ಬುಮ್ರಾ 2 ಓವರ್ ಅಂತೂ ಕ್ಲಾಸಿಕ್ಕಾಗಿ ಆಗ್ತಾರೆ. ಹರ್ಷದೀಪ್ ಲಾಸ್ಟಲ್ಲಿ ಯಾರ್ಕರ್ಸ್ ಅದ್ಭುತ. ಹಾರ್ದಿಕ್ ಪಾಂಡ್ಯಾಗೆ ಸ್ವಲ್ಪ ರನ್ ತಿನ್ನೋ ಚಾನ್ಸಸ್ ಇದೆ. ಸೊ 60 ರನ್ಸ್ ಈಸಿ. ಅಕ್ಷರ್ ಪಟೇಲ್ ಓವರ್ ಕೊಟ್ಟಾಗ ನನ್ನ ಇನ್ಸ್ಟಿಂಕ್ಟು, ನಮ್ಮ ಫ್ರೆಂಡ್ಸು ಮಾತಾಡಿಕೊಂಡು ಈ ಓವರ್ ಹೋಗುತ್ತೆ. ಫಸ್ಟ್ ಬಾಲ್ ಬೌಂಡ್ರಿಗೆ ಹೋಯಿತು ಅಂದರೆ ನೆಕ್ಸ್ಟು ಎತ್ತಿಂದ ಹಾಕ್ಬಿಡ್ತಾರೆ. ಸೊ ಅದೇ ಥರ ಆಯಿತು. ಬೌಂಡ್ರಿ ಹೊಡೆದಿದ ತಕ್ಷಣ ಕಾನ್ಫಿಡೆನ್ಸ್ ಬಂತು. ಈ 6ಗಳು ಹೆಂಗೆ ಹೊಡೆದ್ರು ಅಂದರೆ ನಮ್ಮ ಕನಸು ಅದರಿಂದ ಆಚೆ ಹೋಗಬೇಕು, ಹಂಗೆ ಹೊಡೆದ್ರು. ಇಡೀ 1.4 ಬಿಲಿಯನ್ ಇಂಡಿಯನ್ಸ್ ಕನಸು ಆ 6ಇಂದ ಹಿಂಗೆ ಆಚೆ ಹೋಗ್ತಾಯಿತ್ತು. ಕ್ಲಾಸನ್ನು ಹೊಡೆದಿರೋ 6ಇಂದ ಅದು ಮೋಸ್ಟ್ಲಿ 105 ಮೀಟ್ರ್ ಹೋಗಿದೆ ಒಂದು 6 ಅದರಲ್ಲಿ. ಆ ಓವರ್ ಆದಮೇಲೆ ಈಕ್ವೇಷನ್ ಹೆಂಗೆ ಆಗೋಯ್ತು ಅಂದರೆ ಬಾಲ್ ಟು ಬಾಲ್. ಆವಾಗ ರೋಹಿತ್ ಶರ್ಮಾ ಅವರು ತನ್ನ ಬ್ರಹ್ಮಾಸ್ತ್ರ ಅಂತಾರಲ್ಲ, ಬುಮ್ರಾ ಅಂತಂದರು. ಬ್ರಹ್ಮಾಸ್ತ್ರ ಬುಮ್ರಾ ಅವರು ಆ ಓವರ್ ಸಖತ್ತಾಗಿ ಬಾಲ್ ಮಾಡಿದ್ದಾರೆ. ಇದೊಂದೇ ಮ್ಯಾಚ್ ಅಲ್ಲ, ಎವ್ರಿ ಟೈಮ್ ಈ ಥರ ಕಷ್ಟ ಸಿಚುವೇಶನ್ ಬುಮ್ರಾ ತಂದಾಗ ಬುಮ್ರಾ ಅವರು ಅದ್ಭುತವಾಗಿ ಆಡಿದ್ದಾರೆ. ನೀವು ಪಾಕಿಸ್ತಾನ ಮ್ಯಾಚಲ್ಲಿ ನೋಡಿರ್ಬೋದು. ಬುಮ್ರಾ ತಂದಾಗ ರಿಜ್ವಾನ್ ಅವ್ರದ್ದು ವಿಕೆಟ್ ತೆಗೆದು ಮ್ಯಾಚ್ನ ಪಲ್ಟಿ ಮಾಡಿಬಿಟ್ಟಿದ್ರು ಬುಮ್ರಾ ಅವರು. ಅದೇ ಥರ ಇಡೀ ಟೂರ್ನಮೆಂಟ್ ಹಂಗೆ ಆಡಿದ್ದಾರೆ. ಸೊ ಬುಮ್ರಾ ಅವ್ರು ಬಂದ ತಕ್ಷಣ ಅದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳೋಲ್ಲ ನಾನು. ಈ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಇದೆ, ಬಟ್ ಆ ಟರ್ನಿಂಗ್ ಪಾಯಿಂಟ್ ನಾನು ಹೇಳಲ್ಲ. ಬಟ್ ಗಿಯರ್ ಆಫ್ ಅ ಶಿಫ್ಟ್ ಗಿಯರ್ ಆಯಿತು ಇಂಡಿಯನ್ ಕಡೆಗೆ. ವಿನ್ ಪ್ರೆಡಿಕ್ಟರ್ ವಾಲ್ತು, ನಮ್ಮದು ಗಿಯರ್ ಶಿಫ್ಟ್ ಇಂಡಿಯಾ ಕಡೆ ಬಂತು ಅಂತ ಹೇಳ್ಬೋದು ಆ ಓವರಿಂದ. ಯಾಕಂದರೆ ಅದ್ಭುತವಾಗಿ ಓವರ್ ಮಾಡಿದ್ದಾರೆ. ಮೋಸ್ಟ್ಲಿ ಅದರಲ್ಲಿ 4 ರನ್ಸು ಏನೋ ಕೊಟ್ಟಿದ್ದಾರೆ ಅನಿಸುತ್ತೆ, ಗೊತ್ತಿಲ್ಲ, ನೆನಪಿಲ್ಲ ನನಗೆ. ಅದಾದಮೇಲೆ ನೆಕ್ಸ್ಟ್ ಓವರ್ ಹಾರ್ದಿಕ್ ಪಾಂಡ್ಯ, ವೆರಿ ಕ್ರೂಷಿಯಲ್. ಫಸ್ಟ್ ಬಾಲ್ ಕ್ಲಾಸನ್ ಔಟ್. ಇದು ಟರ್ನಿಂಗ್ ಪಾಯಿಂಟ್ ಆಫ್ ದ ಗೇಮ್. ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಇದು ಟರ್ನಿಂಗ್ ಪಾಯಿಂಟ್ ಆಫ್ ದ ಗೇಮ್. ನನಗೆ ಹಾರ್ದಿಕ್ ಪಾಂಡ್ಯ ಅವ್ರು ತೆಗೆದಿದ್ದು ತುಂಬ ಖುಷಿ ಆಯಿತು. ಯಾಕಂದರೆ ನೀವು ಎಲ್ಲರೂ ಹಾರ್ದಿಕ್ ಪಾಂಡ್ಯನ ಟ್ರೋಲ್ ಮಾಡಿದ್ದೀವಿ IPLಲ್ಲಿ. 6 ತಿಂಗಳು, ಒಂದು 3-4 ತಿಂಗಳು ತುಂಬ ಟ್ರೋಲ್ ಆಗ್ತಾರೆ ಹಾರ್ದಿಕ್ ಪಾಂಡ್ಯ. ಮುಂಬೈ ಇಂಡಿಯನ್ಸ್ ಅವ್ರ ಫ್ಯಾನ್ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ನಾವೂ ಬೈಕೋತಾ ಇದ್ವಿ ಹಾರ್ದಿಕ್ ಪಾಂಡ್ಯಾಗೆ, ಎಲ್ಲರೂ ನಾನು ಬೈಕೊಂಡಿದ್ದೀವಿ. ಬಟ್ ಅವ್ರು ಇವತ್ತು ಅದೊಂದು ವಿಕೆಟ್ ತೆಗೆದ್ರಲ್ಲ, ವರ್ಲ್ಡ್ ಕಪ್ ಅಲ್ಲಿ ಗೆದ್ವಿ ನಾವು. ಫಸ್ಟ್ ಟರ್ನಿಂಗ್ ಪಾಯಿಂಟ್ ಹೇಳ್ತಾ ಇರೋದು ನಾನು. ಸ್ಲೋವರ್ ಒನ್, ವೈಲ್ಡ್ ಲೈನ್ ಹತ್ರ ಆಸಮ್. ಯಾಕಂದರೆ ಕ್ಲಾಸನ್ ಇದ್ದಿದ್ರೆ ಮೋಸ್ಟ್ಲಿ ಇನ್ನೊಂದು 2 ಓವರಲ್ಲಿ ಮುಗಿಸ್ಬಿಟ್ಟಿರೋರು ಮ್ಯಾಚು. ಯಾಕಂದ್ರೆ ಅಂಥ ಫಾರ್ಮ್ ಬಂದುಬಿಟ್ಟಿತ್ತು ಅವ್ರಿಗೆ, ಮ್ಯಾಚ್ ಮುಗಿಸ್ಬಿಟ್ಟಿದ್ರು. ಎಡ್ಜ್ ಆಯಿತು, ರಿಷಬ್ ಪಂತ್ ಕ್ಯಾಚ್ ಆಯಿತು. ಅಲ್ಲಿಂದ ಮ್ಯಾಚ್ ಕಂಪ್ಲೀಟಾಗಿ ನಮ್ಮ ಕಡೆ ಬಂತು. ಯಾಕಂದರೆ ಮತ್ತೆ ಬಂದಿದ್ದು ಎನ್ಸನ್ನು. ಅಲ್ಲಿಂದ ಹಾರ್ದಿಕ್ ಪಾಂಡ್ಯ ಅವ್ರು ಮಾಡಿದ್ರು. ಹಾರ್ದಿಕ್ ಪಾಂಡ್ಯ ಆದಮೇಲೆ ಮತ್ತೆ ಬುಮ್ರಾ ಅವ್ರು ಬಂದರು ಮಾಡೋಕ್ಕೆ. ಹಾರ್ದಿಕ್ ಪಾಂಡ್ಯ ಅವ್ರು ಆದಮೇಲೆ 2 ರನ್ ಏನೋ ಕೊಟ್ಟಿದ್ದು ಬುಮ್ರಾ 6 ಓವರಲ್ಲಿ. ಅದಾದಮೇಲೆ ಹರ್ಷದೀಪ್ ಅವ್ರು ಬಂದರು. ಲಾಸ್ಟ್ ಓವರ್ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ನಾವು ಅಂದ್ಕೊಂಡ್ವಿ ಏನು ಅಂತ. ಸೊ ಆ ಓವರ್ ಆದಮೇಲೆ ಪೆನಲ್ಟಿಮೇಟ್ ಓವರ್ 20 ರನ್ಸ್ ಬೇಕಿತ್ತು, 12 ಬಾಲ್ಸು. ಹಾರ್ದಿಕ್ ಪಾಂಡ್ಯ ಅಂತ ಅನ್ಕೋತಿದ್ವಿ, ಬಿಕಾಸ್ ಪೆನಲ್ಟಿಮೇಟ್ 19th ಓವರ್ ತುಂಬ ಕ್ರೂಷಲ್ ಓವರು. ನಿಮ್ಮ 20th ಓವರ್ ಮ್ಯಾಟ್ರ್ ಆಗುತ್ತೋ ಇಲ್ವೋ, 19th ಓವರ್ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅದನ್ನು ಹರ್ಷದೀಪ್ ಕೊಟ್ಟರು. ಹರ್ಷದೀಪ್ ಅವರು ಮೋಸ್ಟ್ಲಿ 4 ರನ್ ಕೊಟ್ಟಿದ್ದಾರೆ ಅದರಲ್ಲಿ ಪೆನಲ್ಟಿಮೇಟ್ ಓವರಲ್ಲಿ. ಎಂಥ ಅದ್ಭುತ ಬೌಲಿಂಗು ಬಾಕ್ಸಲ್ಲಿ ಮಾಡಿದ್ದಾರೆ ಅಂದರೆ
ಆಸಮ್ ಬೌಲಿಂಗು. ಲಾಸ್ಟ್ ಓವರ್ ಹಾರ್ದಿಕ್ ಪಾಂಡ್ಯ ಫಸ್ಟ್ ಬಾಲ್ ಅದು ಮಿಲ್ಲರ್ ಹಿಂಗೆ ಹೊಡೆದಿದ್ದ ತಕ್ಷಣ ನಾವು ಹೋಯ್ತು ಅಂದ್ಕೊಂಡೆ. ಬಟ್ ಆ ಸ್ಕೈ ಸೂರ್ಯಕುಮಾರ್ ಯಾದವ್ ಅದೊಂದು ಕ್ಯಾಚ್ ಹಿಡ್ದಿದ್ದಾರಲ್ಲ, ಅಲ್ಲಿ ವರ್ಲ್ಡ್ ಕಪ್ ಗೆದ್ವಿ ನಾವು. ಯಾಕಂದರೆ ಆ ಕ್ಯಾಚ್ ಯಾವ ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ಹಿಡ್ದಿರ್ಬೋದು ಅಂತ ನಮಗೂ ಅಂದ್ಕೊಳಕ್ಕಾಗಲ್ಲ. ಯಾಕಂದರೆ ವರ್ಲ್ಡ್ ಕಪ್ ಫೈನಲ್ಸು ಲಾಸ್ಟ್ ಓವರು, ನಿಮ್ಮ ಕಡೆ ಬಾಲ್ ಬರ್ತಾಯಿದೆ, ಈ ಬಾಲಲ್ಲಿ ಡಿಸೈಡ್ ಆಗುತ್ತೆ ವರ್ಲ್ಡ್ ಕಪ್ ನಿಮಗೆ ಬರುತ್ತಾ ಇಲ್ವ ಅನ್ನೋದು. ಈ ಪ್ರೆಷರ್ ಆ ಒಬ್ಬ ಮನುಷ್ಯ ಹ್ಯಾಂಡಲ್ ಮಾಡಿ ಡಿಫಿಕಲ್ಟ್ ಕ್ಯಾಚ್, ಒನ್ ಆಫ್ ದ ಡಿಫಿಕಲ್ಟ್ ಕ್ಯಾಚ್ನ ಈಸಿಯಾಗಿ ಹಿಡಿದ್ರಲ್ಲ, ಸೆಲ್ಯೂಟ್. ಅಲ್ಲಿ ನಾವು ವರ್ಲ್ಡ್ ಕಪ್ ಗೆದ್ವಿ. 5 ಬಾಲ್ 16 ಬೇಕಾಗಿತ್ತು, ಒಂದು ಎಡ್ಜ್ ಆಗ್ಬಿಟ್ಟು 4 ಹೋಯಿತು. ಸೈಲೆಂಟ್ ಆಯಿತು ಕ್ರೌಡು. ಬಟ್ ನಮ್ಗೆ ಗೊತ್ತಿತ್ತು ಹಾರ್ದಿಕ್ ಪಾಂಡ್ಯ ಅವರು ಹಿ ವಿಲ್ ಬ್ಯಾಕ್ ಹಿಮ್ಸೆಲ್ಫ್. ಅವರು ಇಂಥ ಸಿಚುವೇಷನ್ಲಿದ್ದರು. ಬಾಂಗ್ಲಾದೇಶ್ ಮ್ಯಾಚಲ್ಲೂ 3 balls 3 runs ಬೇಕಿದ್ದಾಗೂ ಅವ್ರು ಮಾಡಿ ತೋರಿಸ್ತಾರೆ ಅಂತ ಗೊತ್ತಿತ್ತು ನಮಗೆ. ಫೈನಲಿ ವರ್ಲ್ಡ್ ಕಪ್ ಗೆದ್ದಾಗ ಎಂಥ ಖುಷಿ ಅಂದರೆ ನಮ್ಮ ಡ್ಯಾನ್ಸ್ ಆಡ್ತಾಯಿದ್ದೀವಿ, ಕಣ್ಣಲ್ಲಿ ನೀರು ಬರ್ತಾಯಿದೆ, ಏನಾಗ್ತಿದೆ ಗೊತ್ತಿಲ್ಲ. ಅಲ್ಲಿರ್ತಿದ್ದ ಜನ ಯಾರು ಪರಿಚಯ ಇಲ್ಲದವ್ರನ್ನ ಹಗ್ ಮಾಡ್ತಾಯಿದ್ದೀವಿ, ಎತ್ಕೋತಾ ಇದ್ದೀವಿ, ಕುಣಿತಾ ಇದ್ದೀವಿ ಅವ್ರ ಜೊತೆಗೆ, ಅವ್ರ ನಮ್ಮ ಜೊತೆ ಕುಣಿತಾ ಇದ್ದಾರೆ. ಈ ಇಂಡಿಯಾ ಮತ್ತು ಇದು ಒಂದಾಗೋಯ್ತು. ಈಗ ಅವ್ರು ಬೇರೆಯವ್ರಿಗೆ ಅನಿಸೇ ಇಲ್ಲ. ಯಾರು ಬೇರೆಯವ್ರ ಟೇಬಲ್ ಅಂಕಲ್ ಯಾರು ಇದ್ದಾರೆ ಸ್ಕ್ರೀನಿಂಗಲ್ಲಿ, ಅವರೆಲ್ಲ ಒಂದು ಫ್ಯಾಮಿಲಿ ಆಗೋದ್ವಿ ನಾವು. ಥ್ಯಾಂಕ್ ಯು ಇಂಡಿಯಾ, ಥ್ಯಾಂಕ್ ಯು ರೋಹಿತ್ ಶರ್ಮಾ, ಥ್ಯಾಂಕ್ ಯು ಟೀಮ್ ಫಾರ್ ಡೂಯಿಂಗ್ ದಿಸ್ ಫಾರ್ ಅಸ್. ಅದ್ಭುತ ಎಲ್ಲ. ನಾನು ವಿರಾಟ್ ಫ್ಯಾನೇ, ಅದು ನೆಕ್ಸ್ಟ್ ಲೆವೆಲ್ ಫ್ಯಾನು. ನನಗಂತೂ ತುಂಬ ಇಮೋಷನ್ ಆಯಿತು, ಖುಷಿ ಆಯಿತು. ಎಲ್ಲ ಗಮ್ಮತ್ತು ಮಾಡ್ತಿರ್ಬೇಕಾದ್ರೆ ವಿರಾಟ್ ಕೊಹ್ಲಿ ಸ್ಪೀಚಲ್ಲಿ ದಿಸ್ ಈಸ್ ಮೈ ಲಾಸ್ಟ್ T20 ವರ್ಲ್ಡ್ ಕಪ್ ಆ್ಯಂಡ್ ಮೈ ಲಾಸ್ಟ್ ಗೇಮ್ ಆಫ್ T20 ಅಂದಾಗ ಅಳೋಕ್ಕಿಂತ ಒಂದು ಸೆಕೆಂಡ್ ಹಿಂಗೆ ಬ್ಲ್ಯಾಂಕ್ ಆಗೋಯಿತು. ಬಿಕಾಸ್ ಇಟ್ ಈಸ್ ರಿಯಲಿ ಹಾರ್ಡ್ ಫಾರ್ ಫ್ಯಾನ್ ಆಗಿರ್ಬೋದು, ಕ್ರಿಕೆಟ್ ಫ್ಯಾನ್ ಆಗಿರ್ಬೋದು, ಟು ನಾಟ್ ಸಿ ವಿರಾಟ್ ಕೊಹ್ಲಿ ಇನ್ T20 ಫಾರ್ಮ್ಯಾಟ್ ಆರ್ ಎನಿ ICC ಇವೆಂಟ್. ಬಿಕಾಸ್ ಅವರು 15 ವರ್ಷದಿಂದ ಏನೇನು ಮಾಡಿದ ಟೀಮ್ಗೋಸ್ಕರ ಎಲ್ಲರಿಗೂ ಗೊತ್ತು. ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇಯರ್, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಅವರ ಅನೌನ್ಸ್ಮೆಂಟ್ ಕೊಟ್ಟಾಗ ಹರ್ಷ ಭೋಗ್ಲೆ ಕೇಳ್ತಾರೆ, ಇಸ್ ಇಟ್ ಅ ಅಫಿಷಿಯಲ್ ಅನೌನ್ಸ್ಮೆಂಟ್ ವಿರಾಟ್? ಎಸ್, ಇಟ್ಸ್ ಪ್ರಿಟಿ ಮಚ್ ಆಬ್ವಿಯಸ್ ದ್ಯಾಟ್ ಐ ಆಮ್ ಗೋನ್ ಟು ಪ್ಲೇ ಇಟ್ಸ್ ಫಾರ್ ದ ಯಂಗ್ಸ್ಟರ್ ಅಂತ ಬ್ಯಾಟನ್ ಪಾಸ್ ಮಾಡ್ತಾರೆ ಅವರು. ಬಟ್ ವಾಟ್ ಅ ವೇ ಟು ಎಂಡ್ ಹಿಸ್ T20 ಕೆರಿಯರ್ ಅಲ್ವಾ. ಇಡೀ ಸೀಸನ್ನು ನನಗೆ ಇನ್ನು ಮೈ ಜುಮ್ ಅಂತ ಇದೆ. ಈ ವರ್ಲ್ಡ್ ಕಪ್ ಸೀಸನ್ನು ಫಾರ್ಮ್ ಮಾಡದೆ ಫೈನಲ್ಸಲ್ಲಿ ಬೇಕಾಗಿರುವಂಥ ಟೈಮಲ್ಲಿ 76 ಹೊಡೆದು ಟೀಮ್ಗೆ ಅಮೂಲ್ಯವಾದ ರನ್ಸ್ ಕೊಟ್ಟು T20 ವಿನ್ ಆಗಿ T20 ರಿಟೈರ್ಮೆಂಟ್ ಅನೌನ್ಸ್ ಮಾಡಿ, ಇದು ಬರೆದಿದ್ರು ಅನ್ಸುತ್ತೆ ಅವ್ರ ಬುಕ್ಕಲ್ಲಿ, ಈ ಥರ ಮಾಡಬೇಕು ಅಂದ್ಬಿಟ್ಟು. ದ ಕಿಂಗ್ ಹ್ಯಾಡ್ ರಿಟನ್ ಹಿಸ್ ಓನ್ ಸ್ಟೋರಿ ಆ್ಯಂಡ್ ಹಿ ಲೀವ್ಡ್ ಇಟ್. ಖುಷಿ ಆಯ್ತು ನಮಗೆ ವಿರಾಟ್ ಕೊಹ್ಲಿ ಅವ್ರು ಇದು ಮೆಡಲ್ ಇದು ಮಾಡ್ಬೇಕಾರೆ. ಆ್ಯಂಡ್ ರೋಹಿತ್ ಶರ್ಮಾ ಆಲ್ಸೋ ಡಿಸರ್ವ್ಡ್ ಇಟ್. ಅವ್ರದ್ದು ಲಾಸ್ಟ್ ವರ್ಲ್ಡ್ ಕಪ್ಪ ಏನೂ ಗೊತ್ತಿಲ್ಲ, ಇನ್ನು ಅವರೇನು ಅನೌನ್ಸ್ ಮಾಡಿಲ್ಲ ಆ ಥರ. ಬಟ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಅವರು ಮೋಸ್ಟ್ಲಿ ನಿದ್ದೆ ಮಾಡಿಲ್ಲ. ಅವರು ಹೇಳಿದ್ರು ಯಾರು ನಿದ್ದೆ ಮಾಡಿಲ್ಲ ನಾವು ಅಂತ. ಹಾರ್ದಿಕ್ ಪಾಂಡ್ಯ, ರಿಷಬ್ ಪಂತ್ ಆಫ್ಟರ್ ದ ಇಂಜರಿ ಅವ್ರು ಬಂದಿರೋ ಟೀಮಲ್ಲಿ, ಮತ್ತು ಎಲ್ಲರೂ ಆ ಇಂಟೆಂಟಲ್ಲಿ ಆಡಿದಾರಲ್ಲ 2023. ನಾವೆಲ್ಲ ಅವರು ಮರ್ತಿರ್ಲಿಲ್ಲ ಅನಿಸುತ್ತೆ. ನಮಗೆ ಈ ಕಪ್ ಕೊಟ್ಟಿದ್ದಾರೆ 2024. ಆಲ್ಮೋಸ್ಟ್ 17 years ಆಯ್ತು ಅನಿಸುತ್ತಲ್ಲ. 17 years ಆದಮೇಲೆ T20 ವರ್ಲ್ಡ್ ಕಪ್ ನಮ್ಮ ಕಡೆ ಬಂದಿದೆ. ನೆಕ್ಸ್ಟ್ ಜನ್ರೇಷನ್ ಮೇಲೂ ತುಂಬ ಭರವಸೆ ಇದೆ ನಮಗೆ. ಶುಭ್ಮನ್ ಗಿಲ್ ಆಗಿರ್ಬೋದು, ರಜತ್ ಪಟಿದಾರ್, ಇಶಾನ್ ಕಿಶನ್, ಅಮೇಝಿಂಗ್ ಬೌಲರ್ಸ್. ಬಟ್ ಈ ವರ್ಲ್ಡ್ ಕಪ್ ಸ್ಪೆಷಲ್, ಅದಕ್ಕೆ ವಿಡಿಯೋ ಮಾಡಿದ್ದು. ಬಿಕಾಸ್ ವಿರಾಟ್ ಅವ್ರದ್ದು ಲಾಸ್ಟ್ T20 ಇಟ್ಸ್ ಅ ವೆರಿ ಮೆಮೊರಿಯಬಲ್. ನನಗೂ ಇದು ಮೆಮೊರಿಯಬಲ್. ನಾನು ಮುಂದೆ ರಿವ್ಯೂ ಮಾಡ್ತೀನಲ್ವ ಗೊತ್ತಿಲ್ಲ ಕ್ರಿಕೆಟ್ನ. ಬಟ್ ಈ ರಿವ್ಯೂ ನನಗೆ ಬಹಳ
ಮೆಮೊರೇಬಲ್. ಥ್ಯಾಂಕ್ ಯು ಟೀಮ್ ಇಂಡಿಯಾ, ಥ್ಯಾಂಕ್ ಯು ರಾಹುಲ್ ದ್ರಾವಿಡ್. ಅವರು ಗೆದ್ದಿರಲಿಲ್ಲ ವರ್ಲ್ಡ್ ಕಪ್ಪು, ಅವ್ರಿಗೂ ವರ್ಲ್ಡ್ ಕಪ್ ಕೊಟ್ಟಿದ್ದಾರೆ. ಆ್ಯಸ್ ಅ ಕೋಚ್ ಹಿ ಹ್ಯಾಸ್ ಮೇಡ್ ಪಾಸಿಬಲ್. ಥ್ಯಾಂಕ್ ಯು ನಮ್ಮ ಕರ್ನಾಟಕದವರು, ನಿಮಗೆ ತುಂಬ ಧನ್ಯವಾದ ಸರ್. ಗಮ್ಮತ್ತು ಮಾಡ್ತಾರೆ, ಈ ಗಮ್ಮತ್ತು ನಿಲ್ಲಬಾರ್ದು ಆಯಿತಾ. ಇದು ನೆಕ್ಸ್ಟ್ ವರ್ಲ್ಡ್ ಕಪ್ ತನಕ ನಡೆಸ್ರಿ ಇದನ್ನು, ಬಟ್ ನಿಲ್ಲ. ನಾಳೆಯಿಂದ ಪಾರ್ಟಿ ಶುರು, ನಾಳೆಯಿಂದ ಹಬ್ಬರ ಎಲ್ಲ ಕಡೆ, ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲರದು ಹಬ್ಬರ, ನಿಲ್ಲಿಸಬೇಡಿ. ಥ್ಯಾಂಕ್ ಯು. ಫುಲ್ ಗಮ್ಮತ್ತು ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಿ ಯು.